ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋ ಕಂಟ್ರೋಲರ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಥಿಯರಿ ಸಬ್ಜೆಕ್ಟಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಚಾಪ್ಟ್ರಲ್ಲಿ ಬರೋಂಥದ್ದು. ಸೊ ಮೊದಲಿಗೆ ಮೈಕ್ರೋ ಕಂಟ್ರೋಲರ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೈಕ್ರೋ ಕಂಟ್ರೋಲರ್ ಅಂದರೆ ಏನು, ಅದು ಯಾಕೆ ಉಪಯೋಗಿಸ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಮೈಕ್ರೋ ಕಂಟ್ರೋಲರ್ ಅಂದರೆ ಏನು? ವಾಟ್ ಇಸ್ ಅ ಮೈಕ್ರೋ ಕಂಟ್ರೋಲರ್? ಎ ಮೈಕ್ರೋ ಕಂಟ್ರೋಲರ್ ಇಸ್ ಎ ಸ್ಮಾಲ್ ಕಂಪ್ಯೂಟರ್ ಆನ್ ಎ ಸಿಂಗಲ್ IC chip. A microcontroller contains one or more CPUs along with memory and programmable input-output peripherals. ಸೊ ಮೈಕ್ರೋ ಕಂಟ್ರೋಲರ್ ಅಂದರೆ ಇದೇ ಒಂದು ಚಿಕ್ಕದಾದಂಥ ಒಂದು ಕಂಪ್ಯೂಟರ್ ಇದ್ದಾಗ. ಯಾವ ಥರ ಕಂಪ್ಯೂಟ್ರಲ್ಲಿ ಮೇನ್ ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಅಂದರೆ CPU ಇರುತ್ತೆ, ಆಮೇಲೆ ROM ಇರುತ್ತೆ, ಅಂದರೆ ಮೆಮೊರಿ ಇರುತ್ತೆ, ಆಮೇಲೆ ಇನ್ಪುಟ್-ಔಟ್ಪುಟ್ ಡಿವೈಸಸ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನಮಗೆ ಫೆಸಿಲಿಟಿ ಇರುತ್ತೆ. ಸೊ ಅದೇ ರೀತಿ ಅದೆಲ್ಲ ಫೆಸಿಲಿಟಿನೂ ಈ ಮೈಕ್ರೋ ಕಂಟ್ರೋಲರಲ್ಲಿ ಇರುತ್ತೆ. ಅಂಥ ಒಂದು IC ಚಿಪ್ಗೆ ನಾವು ಮೈಕ್ರೋ ಕಂಟ್ರೋಲರ್ ಅಂತ ಕರಿತೀವಿ. ಇದರಲ್ಲಿ ಬೇಸಿಕಲಿ CPUs ಇರ್ತವೆ, ಅಂದರೆ ಮಲ್ಟಿಪಲ್ ಕೋರ್ CPU ಆಗಿರ್ಬೋದು ಅಥವಾ ಸಿಂಗಲ್ ಕೋರ್ CPU ಆಗಿರ್ಬೋದು. ಆ್ಯಂಡ್ ಮೆಮೊರಿ ಇರುತ್ತೆ, RAM ಮತ್ತು ROM ಎರಡು ಥರದ ಮೆಮೊರಿ ಇನ್ಬಿಲ್ಟ್ ಆಗಿರುತ್ತೆ. ಆ್ಯಂಡ್ ಪ್ರೋಗ್ರಾಮೇಬಲ್ ಇನ್ಪುಟ್-ಔಟ್ಪುಟ್ ಪೆರಿಫೆರಲ್ಸ್ ಇರ್ತವೆ, ಅಂದರೆ ಇನ್ಪುಟ್-ಔಟ್ಪುಟ್ ಫೆಸಿಲಿಟೀಸ್ ಇರುತ್ತೆ. ನಾವು ಯಾವ್ದು ಬೇಕಾದರೂ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ನ ಈ ಮೈಕ್ರೋ ಕಂಟ್ರೋಲರ್ಗೆ ಪ್ರೋಗ್ರಾಮ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ the main reason for the development of microcontroller is to overcome the drawback of the microprocessors in the field of automation. ಸೊ ಮೇನ್ ಮೈಕ್ರೋಕಂಟ್ರೋಲರ್ನ ಡೆವಲಪ್ ಮಾಡಿದ ಮೇನ್ ರೀಸನ್ ಏನಂದರೆ, ಸೊ ಮೈಕ್ರೋಪ್ರೊಸೆಸರ್ನ ನಾವು ಎಲ್ಲ ಒಂದು ಚಿಕ್ಕ ಪುಟ್ಟವಾದಂಥ ಅಪ್ಲಿಕೇಶನಲ್ಲಿ ಬಳಸೋಕ್ಕಾಗಲ್ಲ. ಅಂದರೆ ಯಾವುದೋ ಒಂದು ಸಣ್ಣದಾದಂಥ ಒಂದು ಆಟೋಮೇಷನ್ ಸರ್ಕ್ಯೂಟ್ ಮಾಡಬೇಕಾದ್ರೆ ಅಲ್ಲಿ ನಾವು ಒಂದು ದೊಡ್ಡದಾದಂಥ ಮೈಕ್ರೋಪ್ರೊಸೆಸರ್ನ ಬಳಸೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಹೈ ಪವರ್ ಬೇಕು ಮೈಕ್ರೋಪ್ರೊಸೆಸರ್ಗೆ. ಆ್ಯಂಡ್ ಅದನ್ನು ಅದೇನು ಮ್ಯಾಕ್ಸಿಮಮ್ ಪವರ್ ಕೆಪಾಸಿಟಿ ಅದ್ರದ್ದೇನು ಇರ್ತದೆ ಅದನ್ನು ನಾವು ಬಳಸ್ಕೊಳ್ಳೋಕೆ ಕೂಡ ಆಗಲ್ಲ ಅಲ್ಲಿ ಚಿಕ್ಕ ಸರ್ಕ್ಯೂಟ್ ಮಾಡಿದ್ರಿಂದ. ಸೊ ಅದರಿಂದಾಗಿ ಒಂದು ಚಿಕ್ಕ ಮೈಕ್ರೋ ಕಂಟ್ರೋಲರ್ನ ತೊಗೊಂಡು ನಾವೇನು ಆಟೋಮೇಷನ್ ಅಥವಾ ಏನು ಸರ್ಕ್ಯೂಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಬೇಕಾದಂಗೆ ಮಾತ್ರ ನಾವು ಚಿಕ್ಕದಾದಂಥ ಮೈಕ್ರೋ ಕಂಟ್ರೋಲರ್ ತೊಗೊಂಡು ಅದರಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡ್ಕೋಬೋದು. ಇದೇ ಒಂದು ರೀಸನ್ಗೆ ಈ ಮೈಕ್ರೋ ಕಂಟ್ರೋಲರ್ನ ಡೆವಲಪ್ ಮಾಡಿರೋದು. So even though microprocessors are powerful devices, they require external chips like RAM, ROM, input-output ports and other components in order to design a complete working system. ಸೊ ಮೈಕ್ರೋಪ್ರೊಸೆಸರ್ ಒಂದು ಪವರ್ಫುಲ್ ಡಿವೈಸ್ ಆಗಿದ್ರೂ ಕೂಡ ಅದ್ರ ಮೈಕ್ರೋಪ್ರೊಸೆಸರ್ ಜೊತೆ ಅದು ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ, ಒಂದು ಕಂಪ್ಲೀಟ್ ಸಿಸ್ಟಮ್ ಆಗಿ ವರ್ಕ್ ಆಗಬೇಕಾದ್ರೆ ಅದಕ್ಕೆ RAM ಬೇಕು, ROM ಬೇಕು, ಇನ್ಪುಟ್-ಔಟ್ಪುಟ್ ಪೋರ್ಟ್ಸ್ ಬೇಕು, ಮತ್ತು ಬೇರೆ ಬೇರೆ ಕಾಂಪೊನೆಂಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟ್ರಲ್ಲಿ ಯಾವ ಥರ ಮೈಕ್ರೋಪ್ರೊಸೆಸರ್ ಇರುತ್ತೆ, RAM ಇರುತ್ತೆ, ROM ಇರುತ್ತೆ, ಆಮೇಲೆ ಅದರದ್ದು ಅಂತ ಎಕ್ಸ್ಟರ್ನಲ್ ಮೆಮೊರೀಸ್ ಇರುತ್ತೆ, ಆಮೇಲೆ ಇನ್ಪುಟ್-ಔಟ್ಪುಟ್ ಪೋರ್ಟ್ಸ್ ಎಲ್ಲ ಬೇರೆ ಬೇರೆ ಸಪ್ರೇಟ್ ಆಗಿರ್ತವೆ. ಮೈಕ್ರೋಪ್ರೊಸೆಸರಲ್ಲಿ ಇನ್ಬಿಲ್ಟ್ ಆಗಿರಲ್ಲ. ಸೊ ಅದಕ್ಕೆ ಈ ಒಂದು ಮೈಕ್ರೋ ಕಂಟ್ರೋಲರ್ನ ಕಂಡುಹಿಡಿದಿದ್ದು. ಸಿಂಗಲ್ ಟಾಸ್ಕ್ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಮಾಡೋದಕ್ಕೆ ಮೈಕ್ರೋ ಕಂಟ್ರೋಲರ್ ಬೇಕಾದಾಗ, ಅಲ್ಲಿ ಒಂದು ಕಂಪ್ಯೂಟರ್ ಬೇಕಾದಾಗ ಈ ಒಂದು ಮೈಕ್ರೋ ಕಂಟ್ರೋಲರ್ನ ಡಿಸೈನ್ ಮಾಡಿದ್ದೇನಿರುತ್ತೋ ಅದನ್ನು ತೊಗೊಂಡು ನಾವು ಪ್ರೋಗ್ರಾಮಿಂಗ್ ಮಾಡ್ಕೋಬೋದು. ಇದರಲ್ಲೇ ಇನ್ಬಿಲ್ಟ್ RAM ಮತ್ತು ROM ಇರೋದ್ರಿಂದ ನಾವು ಎಕ್ಸ್ಟರ್ನಲ್ ಮೆಮೊರಿ ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇದರಲ್ಲಿ ಇನ್ಪುಟ್-ಔಟ್ಪುಟ್ ಪಿನ್ಸ್ ಕೂಡ ಇರ್ತವೆ. ಸೊ ಅದರಿಂದಾಗಿ ಇನ್ಪುಟ್-ಔಟ್ಪುಟ್ ಮತ್ತು ನಾವು ಎಕ್ಸ್ಟ್ರಾ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ. ಸೊ ದಿಸ್ ಮೇಡ್ ಇಟ್ ಎಕನಾಮಿಕಲಿ ಡಿಫಿಕಲ್ಟ್ ಟು ಡೆವಲಪ್ ಕಂಪ್ಯೂಟರೈಸ್ಡ್ ಕನ್ಸ್ಯೂಮರ್ ಅಪ್ಲಯನ್ಸಸ್ ಆನ್ ಎ ಲಾರ್ಜ್ ಸ್ಕೇಲ್ ಆಸ್ ದ ಸಿಸ್ಟಮ್ ಕಾಸ್ಟ್ ಇಸ್ ವೆರಿ ಹೈ. ಸೊ ನಾವು ಎಲ್ಲದಕ್ಕೂ ಸಣ್ಣ ಪುಟ್ಟ ಒಂದು ಕೆಲಸಕ್ಕೆ ಮೈಕ್ರೋಪ್ರೊಸೆಸರ್ ಮತ್ತು ಅದಕ್ಕೆ ಬೇಕಾದಂಥ RAMಗಳು, ROMಗಳು, ಇನ್ಪುಟ್-ಔಟ್ಪುಟ್ ಪೋರ್ಟ್ಗಳು ಎಲ್ಲ ಮತ್ತು ಅದಕ್ಕೆ ಸಪೋರ್ಟ್ ಮಾಡೋಂಥ ಕಾಂಪೊನೆಂಟ್ಸ್ನೆಲ್ಲ ಬಳಸ್ಕೊಂಡು ಹೋದಂಗೆ ಏನಾಗುತ್ತೆ, ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ನಮಗೆ ನೀಡ್ ಇರೋದಕ್ಕಿಂತ ಖರ್ಚು ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಇದು ಒಂದು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿದ್ರೆ. ಸೊ ಆದರೆ ಈ ಥರ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡಿದರೆ ಇವು ಭಾಳ ಚೀಪಾಗಿ ಸಿಗುತ್ತೆ. ಅದರಲ್ಲೇ ಸಣ್ಣ ಪ್ರಮಾಣದಷ್ಟು RAM, ROM ಇರೋದ್ರಿಂದ ನಾವು ಚಿಕ್ಕ ಪುಟ್ಟ ಪ್ರೋಗ್ರಾಮಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ಆಟೋಮೇಷನ್ ಸರ್ಕ್ಯೂಟ್ಸ್ನ ಅಥವಾ ಆಟೋಮೇಷನ್ ಸಿಸ್ಟಮ್ಸ್ನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕೆಲವೊಂದು ಮೈಕ್ರೋ ಕಂಟ್ರೋಲರ್ ಪಿಕ್ಚರ್ಸ್ ಇರ್ಬೋದು, ಇಲ್ಲಿ ನೋಡ್ಬೋದು ನೀವು. ಬೇರೆ ಬೇರೆ ಬ್ರ್ಯಾಂಡೆಡ್ ಅಥವಾ ಬೇರೆ ಬೇರೆ ಸೀರೀಸ್ ಮೈಕ್ರೋ ಕಂಟ್ರೋಲರ್ಸ್ ಇವೆಲ್ಲ. AVR ಮಾಡೆಲ್ ಇದೆ, ATX ಮಾಡೆಲ್ ಇದೆ, AT ಮೆಗಾ ಮಾಡೆಲ್, ARM ಮಾಡೆಲ್, Arduino 8051, PIC ಮಾಡೆಲ್, ಇವೆಲ್ಲ ಬೇರೆ ಬೇರೆ ರೀತಿಯಂಥ ಮೈಕ್ರೋ ಕಂಟ್ರೋಲರ್ಸ್. ಸೊ ಇವಷ್ಟೇ ಅಲ್ಲ, ಇವ್ರನ್ನ ಬಿಟ್ಟು ಇನ್ನು ಸಾಕಷ್ಟು ಮಾಡೆಲ್ಸ್ ಕೂಡ ಮೈಕ್ರೋ ಕಂಟ್ರೋಲರ್ಸ್ ಇದ್ದಾವೆ. ಸೊ ಈಗ ಮೇನ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಗಿರೋಂಥ ಡಿಫ್ರೆನ್ಸಸ್ ಏನಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಮೈಕ್ರೋಪ್ರೊಸೆಸರ್ ಅಸಿಮ್ಯುಲೇಟ್ಸ್ ದ ಫಂಕ್ಷನ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆನ್ ಟು ಎ ಸಿಂಗಲ್ ಇಂಟಿಗ್ರೇಟೆಡ್ IC. ಸೊ ಒಂದು ಸಿಂಗಲ್ ICಯಲ್ಲಿ ಡಿಸೈನ್ ಮಾಡಿರ್ತಾರೆ ಮೈಕ್ರೋಪ್ರೊಸೆಸರ್ನ, ಅದು CPU ಆಗಿ ಮಾತ್ರ ಕೆಲಸ ಮಾಡುತ್ತೆ. ಅದೇ ಮೈಕ್ರೋ ಕಂಟ್ರೋಲರ್ ಆದರೆ
Microcontroller can be considered as a small computer which has a processor and some other components in order to make it to a microcomputer chip. ಸೊ ಈ ಮೈಕ್ರೋಕಂಟ್ರೋಲರ್ ಏನಂದರೆ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಇರುತ್ತೆ ಆ್ಯಂಡ್ ರ್ಯಾಮ್ ರಾಮ್ ಮತ್ತು ಇನ್ಪುಟ್ ಔಟ್ಪುಟ್ ಪಿನ್ಸ್ ಏನು ಬೇಕು ಅದೆಲ್ಲ ಇನ್ಬಿಲ್ಟ್ ಆಗಿ ಇರುತ್ತೆ. ಸೊ ಅದರಿಂದಾಗಿ ಈ ಮೈಕ್ರೋಕಂಟ್ರೋಲರ್ಗೆ ಒಂದು ಸಣ್ಣ ಕಂಪ್ಯೂಟರ್ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ಡಿಸೈನಿಂಗ್ ಜನರಲ್ ಪರ್ಪಸ್ ಸಿಸ್ಟಮ್ ಫ್ರಮ್ ಸ್ಮಾಲ್ ಟು ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಸಿಸ್ಟಮ್ ಲೈಕ್ ಸೂಪರ್ ಕಂಪ್ಯೂಟರ್ಸ್. ಸೊ ಮೈಕ್ರೋ ಪ್ರೊಸೆಸರ್ನ ಸಣ್ಣ ಕಂಪ್ಯೂಟರಿಂದ ಹಿಡಿದು ಅಪ್ ಟು ದೊಡ್ಡ ಎಷ್ಟು ಸೂಪರ್ ಕಂಪ್ಯೂಟರ್ಸ್ ಬೇಕು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಕಂಪ್ಯೂಟರ್ಸ್ನ ರೆಡಿ ಮಾಡೋದಕ್ಕೆ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. ಆದರೆ ಮೈಕ್ರೋ ಕಂಟ್ರೋಲರ್ಸ್ನ ಆಟೋಮೆಟಿಕಲಿ ಕಂಟ್ರೋಲ್ ಡಿವೈಸಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ನಾನು ಮೊದಲೇ ಹೇಳಿದ್ನಲ್ಲ, ಆಟೋಮೇಷನ್ ಸಲುವಾಗಿ ಈ ಮೈಕ್ರೋ ಕಂಟ್ರೋಲರ್ನ ಕಂಡುಹಿಡಿದಿದ್ದು ಆ್ಯಂಡ್ ಆಟೋಮೆಟಿಕ್ಕಾಗಿ ಏನೇನು ಕೆಲಸ ಮಾಡಬೇಕಾಗಿರುತ್ತೋ ಮಷಿನ್ಗಳು ಅಂಥದ್ರಲ್ಲಿ ಈ ಒಂದು ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ಸ್ ಆರ್ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್. ಸೊ ಪರ್ಸನಲ್ ಕಂಪ್ಯೂಟರ್ಸ್ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಈ ಕಂಪ್ಯೂಟರ್ಗಳಲ್ಲೆಲ್ಲ ಈ ಮೈಕ್ರೋ ಪ್ರೊಸೆಸರ್ ಬೇಸಿಕ್ ಕಾಂಪೊನೆಂಟ್. ಇದಿಲ್ಲ ಅಂದರೆ ಆ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ, ಯಾಕಂದ್ರೆ ಮೇನ್ ಕಾಂಪೊನೆಂಟೇ ಇದು. ಅದೇ ಮೈಕ್ರೋ ಕಂಟ್ರೋಲರ್ಸ್ ಆರ್ ಜನರಲಿ ಯೂಸ್ಡ್ ಇನ್ ಎಂಬೆಡೆಡ್ ಸಿಸ್ಟಮ್. ಸೊ ಈ ಪಿ ಸಿ ಮತ್ತು ಪರ್ಸನಲ್ ಕಂಪ್ಯೂಟರ್ಗಳಲ್ಲೆಲ್ಲ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಎಂಬೆಡೆಡ್ ಸಿಸ್ಟಮ್. ಇದನ್ನು ಯೂಸ್ ಮಾಡೋದೇನೆಂದರೆ ಬೇರೆ ಸರ್ಕ್ಯೂಟ್ಗಳನ್ನ ಅಥವಾ ಬೇರೆ ಮಷಿನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದಾಗಿ ಮೈಕ್ರೋ ಕಂಟ್ರೋಲರ್ನ ಕಂಪ್ಯೂಟರ್ಸ್ಗಳಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ನ್ಯೂಮರಸ್ ಟಾಸ್ಕ್. ಸೊ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿದಂಥ ಸಿಸ್ಟಮ್ ಭಾಳಷ್ಟು ಟಾಸ್ಕ್ಗಳನ್ನ ಮಾಡುತ್ತೆ, ಅಂದರೆ ನಂಬರ್ ಆಫ್ ಕೆಲಸಗಳನ್ನ ಮಾಡುತ್ತೆ, ಮೋಸ್ಟ್ಲಿ ಅನ್ಲಿಮಿಟೆಡ್ ಕೆಲಸಗಳು ಅಂತ ಹೇಳ್ಬೋದು. ಅದೇ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ಸಿಂಗಲ್ ಆರ್ ವೆರಿ ಫ್ಯೂ ಟಾಸ್ಕ್. ಸೊ ಮೈಕ್ರೋ ಕಂಟ್ರೋಲರಿಂದ ಮಾಡಿದಂಥ ಸಿಸ್ಟಮ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋದಕ್ಕೆ ಡಿಸೈನ್ ಮಾಡಿರ್ತಾರೆ, ಅಥವಾ ಒಂದಕ್ಕಿಂತ ಕೆಲವೊಂದು ಎಕ್ಸ್ಟ್ರಾ ಕೆಲಸಗಳನ್ನ ಮಾಡೋಕ್ಕೆ ಮಾತ್ರ ಡಿಸೈನ್ ಮಾಡಲಾಗಿರುತ್ತೆ. ಸೊ ಮೈಕ್ರೋ ಪ್ರೊಸೆಸರ್ ಯಾವ ಥರ ಹಲವಾರು ಕೆಲಸ ಮಾಡುತ್ತೋ ಆ ಥರ ಮೈಕ್ರೋ ಕಂಟ್ರೋಲರ್ ಅಷ್ಟೆಲ್ಲ ಕೆಲಸ ಮಾಡಲ್ಲ. ದ ಮೇನ್ ಟಾಸ್ಕ್ ಆಫ್ ಮೈಕ್ರೋ ಪ್ರೊಸೆಸರ್ ಈಸ್ ಟು ಪರ್ಫಾರ್ಮ್ ದ ಇನ್ಸ್ಟ್ರಕ್ಷನ್ ಸೈಕಲ್ ರಿಪೀಟೆಡ್ಲಿ. ದಿಸ್ ಇನ್ಕ್ಲೂಡ್ಸ್ ಫೆಚ್, ಡಿಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ಮೈಕ್ರೋ ಪ್ರೊಸೆಸರ್ ಮೇನ್ ಕೆಲಸ ಏನಂದರೆ ಇನ್ಸ್ಟ್ರಕ್ಷನ್ ಸೈಕಲ್ ಏನಿರುತ್ತೆ, ಅಂದರೆ ಏನು ಪ್ರೋಗ್ರಾಮಲ್ಲಿ ಏನು ಟಾಸ್ಕ್ಸ್ ಇರ್ತಾವೆ, ಲೈನ್ಸ್ ಇರ್ತಾವೆ ಬೇರೆ ಬೇರೆ, ಅದನ್ನು ಹುಡ್ಕೋದು, ಡಿಕೋಡ್ ಮಾಡೋದು ಮತ್ತು ಎಕ್ಸಿಕ್ಯೂಟ್ ಮಾಡೋದು ಮೇನ್ ಮೈಕ್ರೋ ಪ್ರೊಸೆಸರ್ ಕೆಲಸ. ಅದೇ ಮೈಕ್ರೋ ಕಂಟ್ರೋಲರ್ ಅಂದರೆ ಇನ್ ಎಡಿಷನ್ ಟು ಪರ್ಫಾರ್ಮಿಂಗ್ ದ ಟಾಸ್ಕ್ ಆಫ್ ಫೆಚ್, ಡಿಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್, ಎ ಮೈಕ್ರೋ ಕಂಟ್ರೋಲರ್ ಆಲ್ಸೋ ಕಂಟ್ರೋಲ್ಸ್ ಇಟ್ಸ್ ಎನ್ವಿರಾನ್ಮೆಂಟ್ ಬೇಸ್ಡ್ ಆನ್ ದ ಔಟ್ಪುಟ್ ಆಫ್ ದ ಇನ್ಸ್ಟ್ರಕ್ಷನ್ ಸೈಕಲ್. ಸೊ ಮೈಕ್ರೋ ಪ್ರೊಸೆಸರ್ ಏನು ಕೆಲಸ ಮಾಡುತ್ತೋ ಕೋಡ್ನ ಹುಡ್ಕೋದು, ಅದನ್ನು ಡಿಕೋಡ್ ಮಾಡೋದು ಮತ್ತು ಎಕ್ಸಿಕ್ಯೂಟ್ ಮಾಡೋದು, ಅದ್ರ ಜೊತೆಗೇ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೋ ಆ ಕೋಡಲ್ಲಿ ಏನಿರುತ್ತೋ ಎಕ್ಸಿಕ್ಯೂಟ್ ಆದಮೇಲೆ ಅಲ್ಲಿ ಏನಿರುತ್ತೋ ಅದನ್ನು ಆ ಔಟ್ಪುಟ್ನ ತೊಗೊಂಡು ನಾವು ಔಟ್ಪುಟ್ ಡಿವೈಸಸ್ನ ಅಥವಾ ಬೇರೆ ಯಾವುದೇ ಡಿವೈಸಸ್ನ ಕಂಟ್ರೋಲ್ ಮಾಡಬೇಕಂತ ತಿಳ್ಕೊಂಡು ಮೈಕ್ರೋ ಕಂಟ್ರೋಲರ್ ಆ ಡಿವೈಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ಮೈಕ್ರೋ ಪ್ರೊಸೆಸರ್ ಏನು ಮಾಡುತ್ತೆ, ಬರೀ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದರೆ ಯಾವುದೋ ಒಂದು ಸಿಂಗಲ್ ಲೈನ್ ಪ್ರೋಗ್ರಾಮ್ ಇತ್ತು ಅಂದರೆ ಪ್ರೋಗ್ರಾಮ್ ನಾವು ಹುಡುಕಿ ಡಿಕೋಡ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಮಾತ್ರ ಮೈಕ್ರೋ ಪ್ರೊಸೆಸರ್ ಕೆಲಸ. ಅದೇ ಮೈಕ್ರೋ ಕಂಟ್ರೋಲರ್ ಆದರೆ ಅದನ್ನು ಹುಡುಕಿ ಡಿಕೋಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದಕ್ಕೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಏನು ಸಪೋರ್ಟಿಂಗ್ ಡಿವೈಸಸ್ ಬೇಕೋ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದೆಲ್ಲ ಕಂಟ್ರೋಲ್ ಈ ಮೈಕ್ರೋ ಕಂಟ್ರೋಲರ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದಷ್ಟು ಕೆಲವೊಂದು ಡಿಫ್ರೆನ್ಸಸ್ ನೋಡೋದಾದರೆ, ಇನ್ ಆರ್ಡರ್ ಟು ಬಿಲ್ಡ್ ಆರ್ ಡಿಸೈನ್ ಎ ಸಿಸ್ಟಮ್ ಆರ್ ಕಂಪ್ಯೂಟರ್, ಎ ಮೈಕ್ರೋ ಪ್ರೊಸೆಸರ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಎಕ್ಸ್ಟರ್ನಲಿ ಟು ಸಮ್ ಅದರ್ ಕಾಂಪೊನೆಂಟ್ಸ್ ಲೈಕ್ ಮೆಮೊರಿ, ರ್ಯಾಮ್ ಆ್ಯಂಡ್ ರಾಮ್ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್. ಸೊ ಕಂಪ್ಯೂಟರ್ನ ಸಿಸ್ಟಮ್ನ ರೆಡಿ ಮಾಡಬೇಕಾದ್ರೆ ಈ ಮೈಕ್ರೋ ಪ್ರೊಸೆಸರ್ ಜೊತೆ ನಾವು ಎಕ್ಸ್ಟರ್ನಲ್ ಆಗಿ ಕೆಲವು ಡಿವೈಸಸ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೆಮೊರಿ, ರ್ಯಾಮ್ ಆ್ಯಂಡ್ ರಾಮ್ ಎರಡು, ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ಗಳು, ಬೇರೆ ಬೇರೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಇವೆಲ್ಲ ಎಕ್ಸ್ಟರ್ನಲ್ ಆಗಿ ಮೈಕ್ರೋ ಪ್ರೊಸೆಸರ್ ಜೊತೆಗೆ ನಾವು ಯೂಸ್ ಮಾಡಬೇಕಾಗುತ್ತೆ. ಅದೇ ಮೈಕ್ರೋ ಕಂಟ್ರೋಲರ್ ಆದರೆ ದ ಐ ಸಿ ಆಫ್ ಎ ಮೈಕ್ರೋ ಕಂಟ್ರೋಲರ್ ಹ್ಯಾಸ್ ಮೆಮೊರಿ, ಬೋತ್ ರ್ಯಾಮ್ ಆ್ಯಂಡ್ ರಾಮ್ ಇಂಟಿಗ್ರೇಟೆಡ್ ಆನ್ ಇಟ್ ಅಲಾಂಗ್ ವಿತ್ ಸಮ್ ಅದರ್ ಕಾಂಪೊನೆಂಟ್ಸ್ ಲೈಕ್ ಐ ಒ ಡಿವೈಸಸ್ ಆ್ಯಂಡ್ ಟೈಮರ್ಸ್. ಅದೇ ಮೈಕ್ರೋ ಕಂಟ್ರೋಲರ್ ಆದರೆ ಇದರಲ್ಲೇ ಮೆಮೊರಿ ಕೂಡ ಇರುತ್ತೆ, ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ. ಕೆಲವು ಮೆಮೊರಿ ಇರುತ್ತೆ, ಇದರಲ್ಲಿ ರ್ಯಾಮ್ ಮತ್ತು ರಾಮ್ ಇರುತ್ತೆ. ಅದಾದಮೇಲೆ ಕೂಡ ನಮ್ಗೆ ಎಕ್ಸ್ಟ್ರಾ ಮೆಮೊರಿ ಬೇಕಂದ್ರೆ ಎಕ್ಸ್ಟರ್ನಲ್ ಕನೆಕ್ಟ್ ಮಾಡ್ಕೋಬೋದು. ಆದರೆ ಇನ್ಬಿಲ್ಟಾಗೆ ಕೆಲವೊಂದಷ್ಟು ರ್ಯಾಮ್ ಮತ್ತು ರಾಮ್ ಇರೋದ್ರಿಂದ ನಾವು ಚಿಕ್ಕ ಪುಟ್ಟ ಪ್ರೋಗ್ರಾಮ್ ಇತ್ತು ಅಂದರೆ ಎಕ್ಸ್ಟರ್ನಲ್ ರ್ಯಾಮ್ ಬೇಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೇ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗಳು ಇನ್ಬಿಲ್ಟ್ ಆಗಿರ್ತವೆ, ಅಂದರೆ ಇನ್ಪುಟ್ ಔಟ್ಪುಟ್ ಕನೆಕ್ಟರ್ಸ್ ಕೂಡ ಇನ್ಬಿಲ್ಟ್ ಆಗಿರ್ತವೆ. ಆ್ಯಂಡ್ ಟೈಮರ್ ಸರ್ಕ್ಯೂಟ್ಸ್ಗಳು ಕೂಡ ಇನ್ಬಿಲ್ಟ್ ಆಗಿರ್ತವೆ ಮೈಕ್ರೋ ಕಂಟ್ರೋಲರ್. ಸೊ ಈ ರ್ಯಾಮ್, ರಾಮ್, ಟೈಮರ್ ಸರ್ಕ್ಯೂಟ್ಸ್ ಏನಿದಾವೆ ಮೈಕ್ರೋ ಪ್ರೊಸೆಸರಲ್ಲಿ ಇನ್ಬಿಲ್ಟ್ ಆಗಿ ಇರಲ್ಲ. ನೆಕ್ಸ್ಟ್, ದ ಓವರ್ ಕಾಸ್ಟ್ ಆಫ್ ಎ ಸಿಸ್ಟಮ್ ಬಿಲ್ಟ್ ಯೂಸಿಂಗ್ ಎ ಮೈಕ್ರೋ ಪ್ರೊಸೆಸರ್ ಈಸ್ ಹೈ. ದಿಸ್ ಈಸ್ ಬಿಕಾಸ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್. ಸೊ ಇಲ್ಲೇನು ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಬೇಕಾಗುತ್ತವೆ, ರ್ಯಾಮ್, ರಾಮ್ ಮತ್ತು ಇನ್ಪುಟ್ ಔಟ್ಪುಟ್ ಕನೆಕ್ಷನ್ಸ್ ಎಲ್ಲ.
ಅದೆಲ್ಲ ಮೈಕ್ರೋಪ್ರೊಸೆಸರೇ ಮೊದಲೇ ಹೈ ಪ್ರೈಸ್ ಇರೋಂಥದ್ದು. ಅದ್ರ ಜೊತೆಗೆ ಈ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೊಂದಷ್ಟು ಕಾಸ್ಟು ಜಾಸ್ತಿ ಆಗುತ್ತೆ ಆ ಸಿಸ್ಟಮ್ನ ಬಿಲ್ಡ್ ಮಾಡೋದಕ್ಕೆ. ಅದೇ ಮೈಕ್ರೋ ಕಂಟ್ರೋಲರ್ ಅಂದರೆ ಎಲ್ಲನೂ ಇನ್ಬಿಲ್ಟ್ ಆಗಿರೋದ್ರಿಂದ, ಆಮೇಲೆ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಕೂಡ ಭಾಳ ಕಡಿಮೆ ಬೇಕಾಗಿರೋದ್ರಿಂದ ಮೈಕ್ರೋ ಕಂಟ್ರೋಲರ್ ಜೊತೆಗೆ, ಸೊ ಕಾಸ್ಟು ಭಾಳ ಕಮ್ಮಿ ಆಗುತ್ತೆ. ಮೈಕ್ರೋ ಕಂಟ್ರೋಲರ್ ಕಾಸ್ಟೇ ಭಾಳ ಕಮ್ಮಿ, ಅದರಲ್ಲಿ ಕೂಡ ಎಲ್ಲ ಇನ್ಬಿಲ್ಟ್ ಆಗಿ ಸಿಗೋದ್ರಿಂದ ಸಿಸ್ಟಮ್ ಕಾಸ್ಟ್ ಭಾಳ ಕಮ್ಮಿ ಆಗುತ್ತೆ ಮೈಕ್ರೋ ಕಂಟ್ರೋಲರ್ದು. ನೆಕ್ಸ್ಟ್, ಮೈಕ್ರೋ ಪ್ರೊಸೆಸರ್ ಜನರಲಿ ಪವರ್ ಕನ್ಸಂಪ್ಷನ್ ಆ್ಯಂಡ್ ಡಿಸಿಪೇಷನ್ ಈಸ್ ಹೈ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಡಿವೈಸಸ್. ಸೊ ಮೈಕ್ರೋ ಪ್ರೊಸೆಸರಲ್ಲಿ ನಾವು ಎಕ್ಸ್ಟರ್ನಲ್ ಡಿವೈಸಸ್ನ ಯೂಸ್ ಮಾಡೋದ್ರಿಂದ ಪವರ್ ಜಾಸ್ತಿ ಯೂಸ್ ಆಗುತ್ತೆ. ಆ್ಯಂಡ್ ಪವರ್ ಜಾಸ್ತಿ ಯೂಸ್ ಆದಾಗ ಅಲ್ಲಿ ಬೇರೆ ಬೇರೆ ಏನು ಡಿವೈಸಸ್ನ ಯೂಸ್ ಮಾಡಿರ್ತೀವಿ, ಮೈಕ್ರೋ ಪ್ರೊಸೆಸರ್ ಆಗಿರ್ಬೋದು, ರ್ಯಾಮ್ ರಾಮ್ ಎಲ್ಲನೂ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೀಟನ್ನು ಎಲ್ಲ ನಾವು ಹೊರಗಡೆ ಹಾಕೋದಕ್ಕೆ ಎಕ್ಸ್ಟರ್ನಲ್ ಕೂಲಿಂಗ್ ಸಿಸ್ಟಮ್ನ ಬಳಸಬೇಕಾಗುತ್ತೆ. ಅದೇ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಸಿಸ್ಟಮ್ ಆದರೆ ಎಲ್ಲನೂ ಒಂದೇ ಚಿಪ್ಪಲ್ಲಿ ಇರೋದ್ರಿಂದ ಭಾಳ ಕಡಿಮೆ ಪವರ್ ಬೇಕಾಗುತ್ತೆ. ಆ್ಯಂಡ್ ಭಾಳ ಕಮ್ಮಿ ಪವರಲ್ಲಿ ವರ್ಕ್ ಆಗೋದ್ರಿಂದ ಇಲ್ಲಿ ಯಾವುದೇ ಹೀಟ್ ಆಗುವಂಥ ಪ್ರಾಬ್ಲಮ್ ಏನಿರಲ್ಲ. ಆ್ಯಂಡ್ ಎಕ್ಸ್ಟರ್ನಲ್ ನಾವು ಕೂಲಿಂಗ್ ಸಿಸ್ಟಮನ್ನು ಬಳಸೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್, ಮೈಕ್ರೋ ಪ್ರೊಸೆಸರ್ದು ಕ್ಲಾಕ್ ಫ್ರೀಕ್ವೆನ್ಸಿ ಇಸ್ ವೆರಿ ಹೈ, ಯೂಶ್ವಲಿ ಇನ್ ದ ಆರ್ಡರ್ ಆಫ್ ಗಿಗಾಹರ್ಟ್ಸ್. ಸೊ ಮೈಕ್ರೋ ಪ್ರೊಸೆಸರ್ ನಂಬರ್ ಆಫ್ ಟಾಸ್ಕ್ಸ್ ಮಾಡೋದ್ರಿಂದ ಎಟ್ ಎ ಟೈಮಲ್ಲಿ ಅದ್ರದ್ದು ಕ್ಲಾಕ್ ಫ್ರೀಕ್ವೆನ್ಸಿ ಕೂಡ ಭಾಳ ಸ್ಪೀಡ್ ಆಗಿರುತ್ತೆ, ಅಂದರೆ ಗಿಗಾಹರ್ಟ್ಸಲ್ಲಿ ಕ್ಲಾಕ್ ಸ್ಪೀಡ್ ಇರುತ್ತೆ ಅದರದ್ದು. ಅದೇ ಮೈಕ್ರೋ ಕಂಟ್ರೋಲರ್ ಒಂದು ಅಥವಾ ವೆರಿ ಫ್ಯೂ ಟಾಸ್ಕ್ಸ್ನ ಮಾಡೋದ್ರಿಂದ ಅದರಲ್ಲಿ ಅಷ್ಟೇನು ಸ್ಪೀಡಾಗಿ ನಮಗೆ ಕ್ಲಾಕ್ ಫ್ರೀಕ್ವೆನ್ಸಿ ಬೇಕಾಗಲ್ಲ. ಸೊ ಅದಕ್ಕೆ ಸಮ್ ಮೆಗಾಹರ್ಟ್ಸಲ್ಲಿ ಈ ಕ್ಲಾಕ್ ಫ್ರೀಕ್ವೆನ್ಸಿ ಮೈಕ್ರೋ ಕಂಟ್ರೋಲರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇವಿಷ್ಟು ಬೇಸಿಕ್ ಡಿಫ್ರೆನ್ಸಸ್ ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಕಂಟ್ರೋಲರ್ ಮಧ್ಯೆ ಇದ್ದಂಥದ್ದು. ಸೊ ನೆಕ್ಸ್ಟ್, ಕೆಲವೊಂದು ಅಪ್ಲಿಕೇಶನ್ಸ್ ನೋಡೋದಾದರೆ ಮೈಕ್ರೋ ಕಂಟ್ರೋಲರ್ದು, ಅಂದರೆ ಮೈಕ್ರೋ ಕಂಟ್ರೋಲರ್ಸ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ, ಸಿಂಪಲ್ ಅಪ್ಲಯನ್ಸ್ ಕಂಟ್ರೋಲ್. ಸೊ ಯಾವುದಾದ್ರು ಅಪ್ಲಯನ್ಸಸ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್ ಆಗಿರ್ಬೋದು. ವಾಷಿಂಗ್ ಮಷಿನಲ್ಲಿ ಟೈಮರ್ ಸೆಟ್ ಮಾಡ್ತೀವಿ, ಇಷ್ಟು ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು ಅಥವಾ ಆಟೋಮೆಟಿಕ್ಕಾಗಿ ರಿನ್ಸ್ ಆಗಬೇಕು ಅಂತ. ಅದೆಲ್ಲ ಈ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡಿರ್ತಾರಂಥ ಸಿಸ್ಟಮ್ನೆಲ್ಲ. ನೆಕ್ಸ್ಟ್, ಟಾಯ್ಸ್. ಕೆಲವೊಂದು ಹೈಟೆಕ್ ಟಾಯ್ಸ್ ಬರ್ತವೆ, ಆ ಟಾಯ್ಸ್ಗಳಲ್ಲೆಲ್ಲ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡ್ತಾರೆ. ಆ್ಯಂಡ್ ಹೈ ಸ್ಪೀಡ್ ಮಷಿನ್ ಕಂಟ್ರೋಲ್. ಸೊ ಯಾವುದಾದ್ರು ಮಷಿನಲ್ಲಿ ಹೈ ಸ್ಪೀಡಾಗಿ ಕಂಟ್ರೋಲ್ ಮಾಡೋದಿತ್ತು ಅಂದರೆ ಅಲ್ಲಿ ಕೂಡ ಮೈಕ್ರೋ ಕಂಟ್ರೋಲರ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಡಾಟಾ ಕಲೆಕ್ಷನಲ್ಲಿ ಕೂಡ ಈ ಒಂದು ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತಾರೆ. ಡಾಟಾ ಕಲೆಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಜನ ಜಾಸ್ತಿ ತಿರುಗಾಡೋದಿದ್ರೆ ಜನ ಎಷ್ಟು ಜನ ಬಂದರು ಹೋದ್ರು ಅಂತ ಕೌಂಟ್ ಮಾಡೋದಾಗಿರ್ಬೋದು, ಅಥವಾ ನೋಟ್ ಕೌಂಟಿಂಗ್ ಮಷಿನಲ್ಲಿ ಆಗಿರ್ಬೋದು, ಈ ಥರ ಮೈಕ್ರೋ ಕಂಟ್ರೋಲರ್ಸ್ನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್, ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ಸೊ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಥವಾ DSP ಇದೇನಿದನ್ನು ಒಂದು ಯಾವುದಾದ್ರೂ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಾಗ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಅಂತಲೇ ಒಂದು ಕಂಟ್ರೋಲರ್ ಸರ್ಕ್ಯೂಟ್ ಬೇಕಾಗುತ್ತೆ. ಅಲ್ಲಿ ಕೂಡ ಈ ಮೈಕ್ರೋ ಕಂಟ್ರೋಲರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ರೋಬೋಟಿಕ್ಸ್. ಸೊ ರೋಬೋಟಿಕ್ಸಲ್ಲಂತೂ ಮೈಕ್ರೋ ಕಂಟ್ರೋಲರ್ ಇಲ್ಲಾರ್ದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ನೆಕ್ಸ್ಟ್, ಹೋಮ್ ಆಟೋಮೇಷನ್ ಸಿಸ್ಟಮ್. ಸೊ ಮನೆಯಲ್ಲಿ ಕೂಡ ಅಷ್ಟೇ ಆಟೋಮೆಟಿಕ್ಕಾಗಿ ಲೈಟ್ಸ್ ಆನ್ ಆಗೋದು, ಫ್ಯಾನ್ ಆನ್ ಆಗೋದು, ಅಥವಾ ಸ್ಪೀಡ್ ಕಂಟ್ರೋಲ್ ಆಗೋದು, ಫ್ಯಾನ್ದು AC ಆನ್ ಆಗೋದು, ಆಫ್ ಆಗೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಕೂಡ ಮೈಕ್ರೋ ಕಂಟ್ರೋಲರ್ನ ಬಳಸ್ತಾರೆ. ನೆಕ್ಸ್ಟ್, ಏವಿಯಾನಿಕ್ಸ್ ಅಂದರೆ ಏರ್ಪ್ಲೇನ್ಸ್ ಮತ್ತು ರಾಕೆಟ್ ಸೈನ್ಸಲ್ಲಿ ಕೂಡ ಮೈಕ್ರೋ ಕಂಟ್ರೋಲರ್ಸ್ನ ಬಳಸ್ತಾರೆ. ಆ್ಯಂಡ್ ಇಮೇಜ್ ಪ್ರೊಸೆಸಿಂಗ್. ಸೊ ಇದು ಕೂಡ DSP ಟೈಪ್ ಇಮೇಜ್ ಪ್ರೊಸೆಸಿಂಗಲ್ಲಿ ಕೂಡ ಈ ಒಂದು ಮೈಕ್ರೋ ಕಂಟ್ರೋಲರ್ನ ಬಳಸ್ತಾರೆ. ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್. ಸೊ ಟೆಲಿಕಮ್ಯುನಿಕೇಷನ್ಸ್ ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಈ ಎಲ್ಲ ಸಿಸ್ಟಮ್ ಟ್ರಾನ್ಸ್ಮಿಟರ್ಸ್, ರಿಸೀವರ್ಸ್, ಮಾಡಮ್ಸ್ ಏನು ಬರ್ತಾವೋ ಅದರಲ್ಲೆಲ್ಲ ಕೂಡ ಮೈಕ್ರೋ ಕಂಟ್ರೋಲರ್ಸ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಆಟೋಮೊಬೈಲ್ಸ್. ಸೊ ಆಟೋಮೊಬೈಲ್ಸಲ್ಲಿ ಬೇರೆ ಬೇರೆ ಡಿವೈಸ್ ಕಂಟ್ರೋಲ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನು ನಮಗೆ ಕ್ಲಸ್ಟರ್ ಇರುತ್ತೋ, ಡಿಸ್ಪ್ಲೇ ಕ್ಲಸ್ಟರ್ ಏನಿರುತ್ತೆ ಅಂದರೆ ಸ್ಪೀಡ್ ಎಷ್ಟಿದೆ, ಎಷ್ಟು ಮೂವ್ ಆಗಿದೆ, ಯಾವುದೋ ಒಂದು ಗಾಡಿ ಆಗಿರ್ಬೋದು, ಅದನ್ನೆಲ್ಲ ಡಿಜಿಟಲಲ್ಲಿ ತೋರಿಸ್ಬೇಕಾದ್ರೆ ಈ ಒಂದು ಮೈಕ್ರೋ ಕಂಟ್ರೋಲರ್ ಬೇಕಾಗುತ್ತೆ. ಸೊ ಇವು ಕೆಲವೊಂದು ಅಪ್ಲಿಕೇಶನ್ಸ್ ಮೈಕ್ರೋ ಕಂಟ್ರೋಲರ್ದು. ಸೊ ಇದಷ್ಟೇ ಅಲ್ಲ, ಇದನ್ನು ಬಿಟ್ಟು ಹಲವಾರು ಕೆಲಸಗಳಿಗೆ ಈ ಮೈಕ್ರೋ ಕಂಟ್ರೋಲರ್ನ ಬಳಸಲಾಗುತ್ತೆ. ಸೊ ಇಷ್ಟೇನು ಲಿಮಿಟ್ ಅಂತ ಇಲ್ಲ ಮೈಕ್ರೋ ಕಂಟ್ರೋಲರ್ನ, ಯಾವ ಮೈಕ್ರೋ ಕಂಟ್ರೋಲರ್ ಯಾವ ಥರ ಆದರೂ ಬಳಸ್ಕೋಬೋದು. ಸೊ ಇದಿಷ್ಟು ಒಂದು ಇಂಟ್ರೊಡಕ್ಷನ್ ಈ ಮೈಕ್ರೋ ಕಂಟ್ರೋಲರ್ಗಳ ಬಗ್ಗೆ. ಸೊ ಮುಂದಿನ ಕ್ಲಾಸಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಅಂದರೆ ಏನು, ಅದು ಯಾವ ಥರ ಇರುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ್ಯಂಡ್ ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.